ನೀವು ದೇಶಭಕ್ತರ ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ. ನಮ್ಮ ದೇಶ ನಮ್ಮ ಹೆಮ್ಮೆ. ಕರ್ನಾಟಕದ ಹೃದಯ ಭೂಮಿಯಾದ ಮೈಸೂರು ಜಿಲ್ಲೆಯಲ್ಲೊಬ್ಬ ಯೋಧನಿದ್ದ. ಅವನ ಹೆಸರು ವೀರೇಶ್. ಚಿಕ್ಕಂದಿನಂದೇ ದೇಶ ಸೇವೆಯ ಕನಸು ಕಂಡ ಅವನು ಭಾರತೀಯ ಸೇನೆಗೆ ಸೇರಿ ದೇಶಕ್ಕಾಗಿ ಜೀವತ್ಯಾಗ ಮಾಡಬೇಕೆಂದು ನಿರ್ಧಾರ ಮಾಡಿದ್ದ. ಒಮ್ಮೆ ಹಿಮಾಲಯದ ಗಡಿಯಲ್ಲಿ ಶತ್ರು ಸೈನಿಕರು ದಾಳಿ ಮಾಡಿದ ಸುದ್ದಿ ಸೇನೆಯ ಶಿಬಿರಕ್ಕೆ ಬಂದಿತು. ವೀರೇಶ್ ಮತ್ತು ಅವನ ತಂಡ ಅವರನ್ನು ಎದುರಿಸಲು ಮುಂದಾದರು. ತೀವ್ರ ಶೀತ ಮತ್ತು ಕುಂಚಲುಹಾರನೆಯ ಮಂಜಿನಲ್ಲಿ ಕಠಿಣ ಪ್ರಯಾಣ ಆರಂಭವಾಯಿತು. ಆದರೆ ದೇಶಪ್ರೇಮವೇ ಅವರ ಶಕ್ತಿ. ಅಂತಿಮವಾಗಿ ಶತ್ರುಗಳಿರುವ ತಾಣಕ್ಕೆ ತಲುಪಿದ ವೀರೇಶ್ ತನ್ನ ಸೈನಿಕರೊಂದಿಗೆ ಧೈರ್ಯದಿಂದ ಎದುರಿಸತೊಡಗಿದ. ಗುಂಡಿನ ಚಕಮಕಿಯಲ್ಲಿ ಅವನು ತೀವ್ರ ಗಾಯಗೊಂಡಿದ್ದರೂ ಹಿಂತಿರುಗಲಿಲ್ಲ. ಕೊನೆಗೆ ಅವನ ಉಗ್ರ ಸಾಹಸದಿಂದ ಶತ್ರುಗಳ ತಂಡ ಪಾರುಪಡಿಯಾಯಿತು. ಭಾರತದ ತ್ರಿವರ್ಣ ಧ್ವಜವನ್ನು ಗಡಿಯಲ್ಲಿ ಎತ್ತಿ ಹಿಡಿದು ಅವನು ಹೆಮ್ಮೆಪಟ್ಟು ನಿಂತ. ಆದರೆ ಆ ಗಳಿಗೆ ಅವನ ಕೊನೆಯದಾಯಿತು. ಅವನ ಸಾಹಸಕ್ಕೆ ಗೌರವ ಸಲ್ಲಿಸಿ ಸರ್ಕಾರವು ವೀರಚಕ್ರ ಪ್ರಶಸ್ತಿಯನ್ನು ನೀಡಿತು. ವೀರೇಶ್ ತನ್ನ ಜೀವ ತ್ಯಾಗ ಮಾಡಿದರೂ ಅವನ ಕಥೆ ಎಂದೆಂದಿಗೂ ಭಾರತೀಯರ ಹೃದಯದಲ್ಲಿ ಉಳಿಯಿತು. ಜೈ ಹಿಂದ್.